ಬಿಜೆಪಿ ವತಿಯಿಂದ ಮೊನ್ನೆ ನಡೆದಂಥ ಈ ರಾಜ್ಯದಲ್ಲಿ ಅತ್ಯಂತ ಕಹಿ ಘಟನೆ, ಜನಪ್ರತಿನಿಧಿಗಳ ಮೇಲೆ, ಕಾರ್ಯಕರ್ತರುಗಳ ಮೇಲೆ, ಮುಖಂಡರ ಮೇಲೆ, ಬಿಜೆಪಿ MLAಗಳು, MLCಗಳು, ಮುಖಂಡರುಗಳು, ಕಾರ್ಯಕರ್ತರುಗಳ ಮೇಲೆ ಈ ಕಾಂಗ್ರೆಸ್ ಗೂಂಡಾ ಕಾರ್ಯಕರ್ತರು ಏನು ಹಲ್ಲೆ ಮಾಡಿದ್ದಾರೆ. ನಮ್ಮ ಶಾಸಕರ ಮೇಲೆ ಮೊಟ್ಟೆಲ್ ಹೊಡೆಯೋದು, ಅತ್ಯಂತ ಸೀನಿಯರ್ ಲೀಡರ್ಸ್ಗಳ ಮೇಲೆ ಕೋಲಲ್ಲಿ ಹೊಡೆಯೋದು, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಅಡ್ಡ ಹಾಕಿ ಮೊಟ್ಟೆಲ್ ಹೊಡೆಯೋದು, ಇಂಥ ಗೂಂಡಾ ಪ್ರವೃತ್ತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದು ನಿಂತಿರೋದು ಅತ್ಯಂತ ನೋವಿನ ಸಂಗತಿ. ನಮಗೆ ತುಂಬ ಮುಖ್ಯವಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇರ್ಬೋದು, KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇರ್ಬೋದು, ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಮಂಡಲ ಇರ್ಬೋದು, ಅವರ ಗೃಹ ಮಂತ್ರಿಗಳಿರ್ಬೋದು, ಅವ್ರು ಮಾತಾಡೋ ದಾಟಿ ಇದೆಯಲ್ಲ, ಅದು ತುಂಬ ನೋವಿನ ಸಂಗತಿ. ಸಮಾಜದಲ್ಲಿ ದ್ವೇಷ ಬಿತ್ತಕ್ಕಂಥದ್ದು, ಅಸೂಯೆ ಬಿತ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಾನು ಇದನ್ನು ಹೇಳಲೇಬೇಕಾಗತ್ತೆ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಇತಿಹಾಸ ಇರ್ಬೋದು, BK ಹರಿಪ್ರಸಾದ್ ಅವರ ಇತಿಹಾಸ ಇರ್ಬೋದು, ಇವ್ರ ಇತಿಹಾಸಗಳನ್ನೆಲ್ಲ ನೋಡಿದ್ರೆ ಬಹುಶಃ ಅದು ಮರುಕಳಿಸ್ತಾ ಇದೆಯಾ ಅಂತ ನನಗೊಂದು ಆತಂಕ ಇದೆ. ಇವತ್ತು ವಿರೋಧ ಪಕ್ಷದ ನಾಯಕರಿರ್ಬೋದು, ಅಶೋಕ್ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ವಿಜಯಣ್ಣ ಇರ್ಬೋದು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಅಶ್ವಥ್ ನಾರಾಯಣ ಅವರು ಇರ್ಬೋದು, CT ರವಿ ಅವರು ಇರ್ಬೋದು, ಹರೀಶ್ ಅವ್ರ ಮೇಲೆ, MLA ಹರೀಶ್ ಅವ್ರ ಮೇಲೆ ಇವ್ರು ಹಲ್ಲೆ ಮಾಡ್ತಾರೆ ಅಂದರೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಮಟ್ಟಕ್ಕೆ ಧೈರ್ಯ ಬಂದಿದೆ ಅಂದರೆ, ಈ ಧೈರ್ಯ ಬರ್ಲಿಕ್ಕೆ ಎಲ್ಲಿ ಸಾಧ್ಯ? ನಾವು ಇತಿಹಾಸದಲ್ಲಿ ಈ ಥರ ನೋಡಿರಲಿಲ್ಲ. ನಾವು ಸಾಕಷ್ಟು ಸರ್ಕಾರ, ಗುಂಡೂರಾವ್ ಅವ್ರ ಕಾಲದಿಂದ ನಾವು ಸರ್ಕಾರಗಳನ್ನ ನಾನೇ ಖುದ್ದಾಗಿ ಸ್ವಲ್ಪ ಹತ್ರದಿಂದ ಗಮನಿಸ್ತಾ ಬರ್ತಾ ಇದ್ದೇನೆ. ಯಾವತ್ತೂ ಕೂಡ ರಾಜಕೀಯ ಈ ಮಟ್ಟಕ್ಕೆ ಇಳಿದಿರಲಿಲ್ಲ. ಇವತ್ತು ಜನಪ್ರತಿನಿಧಿಗಳ ಮೇಲೆ, MLAಗಳ ಮೇಲೆ, ಮಾಜಿ ಉಪಮುಖ್ಯಮಂತ್ರಿಗಳ ಮೇಲೆ, ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷಗಳ ಮೇಲೆ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ, ಇದು ಕುಮ್ಮಕ್ಕು ಕೊಡ್ತಿರೋರು ಯಾರು? ಸೊ ಹಾಗಾಗಿ ನಾನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ಇವರಿಬ್ಬರು ಇತಿಹಾಸ, ಇವ್ರ ಕಾರ್ಯಕರ್ತರಲ್ಲಿ ಇವ್ರಿಗೆ ಅವರು ಹುಮ್ಮಸ್ ಬಂದ್ಬಿಟ್ಟಿದೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ. ತುಂಬ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಗೂ ಎಲ್ಲ ಥರ ಭಾಷೆ ಬರ್ತದೆ, ಎಲ್ಲ ಥರ ಭಾಷೆ ಬರ್ತದೆ. ನಾವು ರಾಜಕೀಯದಲ್ಲಿರೋ ನಮ್ಗೆ ಎಲ್ಲ ಥರ ಭಾಷೆ ಬರ್ತದೆ. ಒಂದು ರಾಜಕೀಯ ಅಂದಮೇಲೆ ಭಿನ್ನಾಭಿಪ್ರಾಯ ಇರೋದು ಸಹಜ. ಅವ್ರದ್ದೇ ಐಡಿಯಾಲಜಿ ಬೇರೆ ಇರುತ್ತೆ, ನಮ್ಮದೇ ಬೇರೆ ಇರುತ್ತೆ. ಬಟ್ ಈ ಥರ ಹಲ್ಲೆ ಮಾಡೋಕ್ಕೆ ಹೋಗೋದು, ಅದು ಮುಖಂಡರುಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗೋದು ತುಂಬ ಖಂಡನೀಯ. ಇದನ್ನು ತುಂಬ ಕಠಿಣವಾಗಿ ಖಂಡಿಸ್ತೇವೆ ನಾವು. ಮುಂದಿನ ದಿನಗಳಲ್ಲಿ ಇದು ಮರುಕಳಿಸ್ತಾ ಇರೋ ರೀತಿಯಲ್ಲಿ ಈ ಮುಖ್ಯಮಂತ್ರಿಗಳು ಹಾಗೂ ಅವರ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ನೋಡ್ಕೋಬೇಕು. ಇದು ಒಂದು ವಿಷಯ ಸ್ನೇಹಿತರೆ. ಎರಡನೇದು ತುಂಬ ಆತಂಕಕಾರಿ ವಿಷಯ ಏನು ಅಂದರೆ, ಏನಿವತ್ತು ವಿರೋಧ ಪಕ್ಷದ ರಾಷ್ಟ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, SP ಇರ್ಬೋದು, TMC ಇರ್ಬೋದು, AP ಇರ್ಬೋದು, ಇವರೆಲ್ಲ ಇವತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ, ದೇಶನ ಒಡೆದ್ರೂ ಪರವಾಗಿಲ್ಲ, ಈ ನೀಟ್ ಪರೀಕ್ಷೆ ವಿಷಯದಲ್ಲಿ ಆಗಿರ್ತಕ್ಕಂಥ ಘಟನೆ ಸುಮ್ಮನೆ ಒಂದು ನೆಪ ಇಟ್ಕೊಂಡು ಇವ್ರು ಇವತ್ತು ಯಾವ ರೀತಿ ಇಡೀ ದೇಶನ ಒಡೆಯಕ್ಕೆ ಕೊಟ್ಟಿದೆ. ಯಾರ ಜೊತೆ ಕೈ ಜೋಡಿಸಿ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ದುಷ್ಟಶಕ್ತಿಗಳು ಯಾರು ಭಾರತವನ್ನು ಹೊಡಿಬೇಕು ಅಂತ ಟ್ರೈ ಮಾಡ್ತೀವಲ್ಲ, ಇಂಥವ್ರ ಜೊತೆ ಕೈ ಜೋಡಿಸಿ ಇವತ್ತು ಇವರು ಭಾರತದಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಹಾಗೂ ಅವರ ಇಂಡಿ ಮೈತ್ರಿಕೂಟ ಏನಿದೆಯಲ್ಲ, ಇವರೆಲ್ಲ ಅವ್ರ ಜೊತೆ ಸೇರ್ಕೊಂಡು ಇವತ್ತು ಆಚೆ ಕಡೆಯಿಂದ ಫಂಡಿಂಗ್ ತಗೊಂಡು ಇವತ್ತು ನಮ್ಮ ದೇಶನ ಒಡೆಯಕ್ಕೆ ಹೊರಟಿದ್ದಾರೆ. ಚರ್ಚೆಗೆ ಸಿದ್ಧ ಅಂತ ಸ್ಪಷ್ಟವಾಗಿ ಮೋದಿಜಿಯವರಾಗಲಿ, ನಡ್ಡಾಜಿಯವರಾಗಲಿ, ಅವಾಗ ಅಮಿತ್ ಶಾಜಿಯವರಾಗಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಬನ್ನಿ ಚರ್ಚೆ ಮಾಡೋಣ, ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಅವಾಂತರಗಳ ಬಗ್ಗೆ ಚರ್ಚೆ ಮಾಡೋಣ. ಹೌದು, ಲೀಕ್ ಆಗಿತ್ತು, ಮರುಪರೀಕ್ಷೆ ಮಾಡಿದ್ದಾರೆ, ಕೆಲವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೋವಾಗಿದೆ. ಅದ್ರಲ್ಲಿ ನಾವು ಯಾವುದೇ ಕಾರಣಕ್ಕೆ ವಿದ್ಯಾರ್ಥಿ ಭವಿಷ್ಯನ ಮುಂದಿಡ್ಕೊಂಡು ಇವ್ರು ಬೇಳೆ ಬಯಸ್ಕೊಳ್ಳಿಕ್ಕೆ ವಿರೋಧ ಪಕ್ಷದವರು ರಾಷ್ಟ್ರದಲ್ಲಿ ಹೋರಾಡಕ್ಕೆ ಹೊರಟಿದ್ದಾರೆ ಅಂದರೆ, ಅದು ಕೂಡ ದೇಶ ಹಾಳಾದ್ರೂ ಪರವಾಗಿಲ್ಲ, ದೇಶ ವಿಭಜನೆ ಆದ್ರೂ ಪರವಾಗಿಲ್ಲ, ತುಕಡೆ ಗ್ಯಾಂಗ್ಗಳು ಹೋಗಿ ನಿಂತ್ಕೊಬಿಟ್ಟವಲ್ಲಿ. ಇವತ್ತು ಯಾರಿದ್ದಾರೆ ವಿದ್ಯಾರ್ಥಿಗಳು? ಕರೆಕ್ಟಾಗಿ ನೀಟ್ ಪರೀಕ್ಷೆ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಲ್ಲಿ ಹೇಳಿ? ಖಂಡಿತವಾಗಿ ಹೇಳಿ, ಯಾರಿದ್ದಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಬಂದಿರೋದು. ಇನ್ನು ನಾನು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಈ ನೀಟ್ ಪರೀಕ್ಷೆ ಬರೆದು ಪಾಪ ರ್ಯಾಂಕ್ ತಗೊಂಡು ಅಥವಾ ಮುಂದೆ ಓದಬೇಕು ಅಂತಿರ್ತಾರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾವ್ರೆ. ಇವರಲ್ಲಿ ರೋಡಲ್ಲಿ ಬಿರಿಯಾನಿ ತಿನ್ಕೊಂಡು, ಕಬಾಬ್ ತಿನ್ಕೊಂಡು, ದೇಶದ ಫ್ಲಾಗ್ ಹರಿದಾಕೊಂಡು ತುಕಡೆ ಮಾಡ್ತೀವಿ ಭಾರತನ ಅನ್ಕೊ ಓಡಾಡ್ತಿರ್ತಕ್ಕಂಥವ್ರ ಜೊತೆ ಈ ವಿರೋಧ ಪಕ್ಷದವರು, ಕಾಂಗ್ರೆಸ್ ಅವರು, ಅದು ಮುಖ್ಯವಾಗಿ ಈ ಬೇಜವಾಬ್ದಾರಿ ವಿರೋಧ ಪಕ್ಷ ನಾಯಕ ಇದ್ದಾನೆ ಲೋಕಸಭೆಯಲ್ಲಿ, ರಾಹುಲ್ ಗಾಂಧಿ ಅಂತ. ಈ ರಾಹುಲ್ ಗಾಂಧಿ ಅವರು ಹೋಗಿ ಏನೇನು ಮಾಡಬೇಕು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಹೆಸರು ಹಾಳು ಮಾಡ್ಬೇಕೆ ಮಾಡ್ತಾವ್ರೆ. ಇವಾಗ ಇವ್ರ ಜೊತೆ ಕೈ ಜೋಡಿಸ್ಕೊಂಡು ದೇಶನ ಒಡೆಯಕ್ಕೆ ಹೊಂಟಿದ್ದಾರೆ. ಇದೊಂದು ನೀಟ್ ಪರೀಕ್ಷೆ ಅನ್ನೋದು ನೆಪ ಅಷ್ಟೇ ಅವ್ರಿಗೆ. ಬಟ್ ತುಂಬ ಮುಖ್ಯವಾಗಿ ಇವರು ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡಲಿಕ್ಕೆ ಹೊರಟಿದ್ದಾರೆ. ಅದು ತುಂಬ